ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರಿಗೆ ಅಭಿಮಾನಿಗಳ ಪ್ರೀತಿಯಿಂದ ಲೇಡಿ ಸೂಪರ್ ಸ್ಟಾರ್ ಅನ್ನೋ ಒಂದು ಬಿರುದನ್ನ ಕೊಟ್ಟಿದ್ರು. ಸೊ ಆ ಬಿರುದು ಕೊಟ್ಟ ನಂತರದಲ್ಲಿ ಆ ಟೈಟ್ಲ್ಗೆ ತಕ್ಕಂತೆ ಪಾತ್ರಗಳನ್ನ ರಚಿತಾ ಅವರು ಆಯ್ಕೆ ಮಾಡ್ಕೊತಾ ಇರೋದು. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತಾರೆ ಲ್ಯಾಂಡ್ ಲಾರ್ಡ್ ಸಿನಿಮಾದ ನಿಂಗವ್ವ ಪಾತ್ರ. ಸೊ ನಿಂಗವ್ವ ಪಾತ್ರ ಜನಮೆಚ್ಚುಗೆಯನ್ನ ಗಳಿಸಿಕೊಂಡು ಈಗ ಥಿಯೇಟರ್ ಅಲ್ಲಿ ಅದು ಅದ್ಭುತವಾದ ರೆಸ್ಪಾನ್ಸ್ ಅನ್ನ ಗಳಿಸ್ತದೆ. ಸದ್ಯಕ್ಕೆ ಈ ಬಗ್ಗೆ ಮಾತಾಡೋಕೆ ರಚಿತಾ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಡಿಂಪಲ್ ಹೇಗಿದ್ರೆ? ಡಿಂಪಲ್ ಕ್ವೀನ್ ಅನ್ನೋ ಟೈಟಲ್ ಜೊತೆಗೆ ಲೇಡಿ ಸೂಪರ್ ಸ್ಟಾರ್ ಅನ್ನೋ ಟೈಟಲ್ ಬಂದ ತಕ್ಷಣ ಅದಕ್ಕೊಂದು ಹೊಣೆಗಾರಿಕೆ ಜಾಸ್ತಿ ಇರುತ್ತೆ. ಸೊ ಅದ್ರ ತಕ್ಕನಂಗೆ ಪಾತ್ರಗಳನ್ನ ಆಯ್ಕೆ ಮಾಡ್ಕೊತಿದ್ರಿ. ಅದರಲ್ಲಿ ಬೆಸ್ಟ್ ಉದಾಹರಣೆ ನಿಂಗವ್ವ. ಎಷ್ಟು ಖುಷಿ ಆಯ್ತು ಆರಂಭದಲ್ಲಿ ನೀವು ಕತೆ ಕೇಳಿದಾಗ ಅಂತ? ಡೆಫಿನೆಟ್ಲಿ ತುಂಬಾ ಖುಷಿ ಆಯ್ತು ನನಗೆ. ಪಾತ್ರ ಫಸ್ಟ್ ಕೇಳಿದ ತಕ್ಷಣ ಒಂದ್ ಸ್ವಲ್ಪ ಭಯ ಆಯ್ತು, ಈ ಪಾತ್ರ ನನ್ಗೆ ಹೆಂಗೆ ಅಪ್ರೋಚ್ ಮಾಡಕ್ ಬಂದಿದ್ದಾರೆ ಅಂತ. ಬಟ್ ಪಾತ್ರ ಫುಲ್ ಕೇಳಾದ್ಮೇಲೆ ಇಷ್ಟ ಆಯ್ತು. ಇದು ಅಂದ್ರೆ ಆ ಒಂದ್ ನಂಬಿಕೆಯಿಂದ ಬಂದ್ರಲ್ವಾ. ಸೊ ನನ್ಗೆ ಬೇಡ ನಾನ್ ಮಾಡಲ್ಲ ಅಂತ ಹೇಳೋದಕ್ಕೆ ನನಗೆ ಇಷ್ಟ ಇರ್ಲಿಲ್ಲ. ಇದು ಹೈ ಟೈಮ್ ಅನ್ಸುತ್ತಲ್ಲ, ಈ ತರ ಒಂದು ಕೆಲವೊಂದು ಎಕ್ಸ್ಪೆರಿಮೆಂಟ್ ಮಾಡ್ಲೇಬೇಕು ಅನ್ನೋದಿತ್ತು. ತುಂಬಾ ಕ್ರಿಟಿಸೈಸ್ ಮಾಡೋರಿಗೆ ಉತ್ತರ ಕೊಡ್ಬೇಕು ಅನ್ನೋ ಒಂದು ಆಸೆ. ಸೊ ಐ ಥಿಂಕ್ ಐ ಗೇವ್ ದ ಆನ್ಸರ್. ಅನ್ಕೊಂಡಿದ್ರೆ ಆ ಮಟ್ಟಿಗಿನ ರೇಜ್ ಅಂದ್ರೆ ನಿಂಗವ್ವ ಪಾತ್ರದಲ್ಲಿ, ಯಾಕಂದ್ರೆ ಸೈಲೆಂಟ್ ಆಗಿದ್ರು ಕೂಡ ಅಲ್ಲಿ ವೈಲೆಂಟ್ ಒಂದು ಮುಖ ಇದೆ ಆಕ್ಚುಲಿ ಆ ಪಾತ್ರಕ್ಕೊಂದು. ಸೊ ಆ ಮುಖ ಬಂದ ತಕ್ಷಣ ಥಿಯೇಟರ್ ಅಲ್ಲಿ ಶಿಳ್ಳೆ ಚಪ್ಪಾಳೆ ಬರುತ್ತೆ. ನಿಂಗವ್ವ ಪಾತ್ರಕ್ಕೋಸ್ಕರ ಕೂಗ್ತಾರೆ ಜನ. ಅಂದ್ರೆ ಜನಗಳಿಗೆ ಇಷ್ಟ ಆಗ್ತಿದೆ. ನನ್ನನ್ನ ಈ ಒಂದು ಪಾತ್ರನ ಅಕ್ಸೆಪ್ಟ್ ಅಂದ್ರೆ ಒಂದ್ ಭಯ ಇರತ್ತೆ ಅಲ್ವಾ, ಪಾತ್ರ ಮಾಡ್ತಿರ್ಬೇಕಾದ್ರೆ ಹೆಂಗೆ ತಗೊಳ್ತಾರೆ ಅಂತ. ಸೊ ಇವತ್ ನನ್ಗೆ ಸಿಕ್ತಿರುವಂತ ಕಾಂಪ್ಲಿಮೆಂಟ್ಸ್ ಆಗಿರ್ಬೋದು, ಅಪ್ರಿಸಿಯೇಷನ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಸಿಗ್ತಿದೆ ಅಂದಾಗ ಐ ಥಿಂಕ್ ಜನಕ್ಕೆ ಇಷ್ಟ ಆಗಿದೆ. ಅಂಡ್ ನೀವ್ ಹೇಳ್ದಂಗೆ ಆ ಒಂದು ಮುಗ್ಧತೆಯಲ್ಲೇ ಒಂದು ರಗಡ್ನೆಸ್ ಇದೆ ನಿಂಗವ್ವದಲ್ಲಿ. ಅದು ನನಗ್ ತುಂಬಾ ಇಷ್ಟ ಪರ್ಸನಲ್ ಆಗಿ. ಆತರ ಒಂದು ಟ್ರಾನ್ಸಿಷನ್ ಇರುತ್ತೆ ಗೊತ್ತಾ, ಒಂದೇ ಪಾತ್ರದಲ್ಲಿ ಆ ಎಕ್ಸ್ಪ್ರೆಷನ್ಸ್ ಚೇಂಜ್ ಮಾಡುವಂತದ್ದು. ಇಟ್ಸ್ ವೆರಿ ನೈಸ್. ಅಂಡ್ ಥ್ಯಾಂಕ್ಸ್ ಟು ಜಡೇಶ್ ಸರ್. ನನ್ನೊಬ್ಳು ಪಾತ್ರ ಅಲ್ಲ, ಅದು ವಿಜಯ್ ಅವ್ರದ್ದಾಗಿರ್ಬೋದು. ಅಂದ್ರೆ ಎಲ್ರಿಗೂ ಎಲ್ಲಾ ಸೀನ್ಸ್ ಅಲ್ಲೂ ನಮ್ಗೆ ಆಕ್ಟ್ ಮಾಡೋದಕ್ಕೆ ತುಂಬಾ ಸ್ಪೇಸ್ಗಳಿದೆ. ರಿತನ್ಯಾಗ ಆಗಿರ್ಬೋದು, ರಾಜ್ಬೀಗ್ ಆಗಿರ್ಬೋದು, ಭಾವನಾಗ್ ಆಗಿರ್ಬೋದು, ಅಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ಸ್. ಸೊ ಇಟ್ಸ್ ವೆರಿ ನೈಸ್, ಗುಡ್. ನಮ್ ಎಲ್ರಿಗೂ ಒಳ್ಳೆ ಪಾತ್ರ ಸಿಕ್ಕಿದೆ ನಮ್ಗೆ ಈ ಸಿನಿಮಾದಲ್ಲಿ. ಆರಂಭದಲ್ಲಿ ಅಂದ್ರೆ ಫಿಡಲಿಸಮ್ ಅಂತ ಬಂದಾಗ ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಿನಿಮಾಗಳು ಬಂದಿದೆ. ಸಿದ್ಲಿಂಗ ಆಗಲಿ ಅಥವಾ ಅಣ್ಣವರ ಒಂದಷ್ಟು ಸಿನಿಮಾಗಲಿ, ಜನ್ಮದ ಜೋಡಿಗಳು, ಇದೆಲ್ಲವೂ ಕೂಡ ಆ ಕಾಲಘಟ್ಟಕ್ಕೆ ತಕ್ಕದಾಗ ಒಂದಷ್ಟು ಕಥೆಗಳನ್ನ ಅಲ್ಲಿ ಸಮಾಜದಲ್ಲಿರುವಂತಹ ಒಂದಷ್ಟು ಕೆಟ್ಟ ಒಂದು ಪರಿಸ್ಥಿತಿಗಳನ್ನ ಎತ್ತು ತೋರಿಸಿದ್ವು. ಅದೇ ಒಂದು ನಿಟ್ಟಿನಲ್ಲಿ ಲ್ಯಾಂಡರ್ಡ್ ಕೂಡ ಒಂದಷ್ಟು ವಿಚಾರಗಳನ್ನ, ವರ್ಗ ಸಂಘರ್ಷವನ್ನ, ಜಾತಿ ಸಂಘರ್ಷವನ್ನ ಎಲ್ಲವನ್ನೂ ನೇರವಾಗಿ ಹೇಳಿರುವಂತದ್ದು. ನೇರವಾಗಿ ಹೇಳಿದ್ದಾರೆ ಅದನ್ನ. ಯಾವುದೇ ಒಂದು ಕಮ್ಯುನಿಟಿ ಆಗಿರ್ಬೋದು, ಇದು ನಮಗೆ ಮಾಡಿರುವಂತ ಸಿನಿಮಾ ಇಲ್ಲ, ಇದು ಅವ್ರಿಗೆ ಮಾಡಿರುವಂತ ಸಿನಿಮಾ, ಅದು ಐ ಡೋಂಟ್ ನೋ ಹೂ ಇಸ್ ಡೂಯಿಂಗ್ ಇಟ್ ಅಂತ. ಸಿನಿಮಾ ಮಾಡಿದೀವಿ, ಒಂದು ಒಳ್ಳೆ ಅದ್ಭುತವಾಗಿರುವಂತ ಕಂಟೆಂಟ್ ಇದೆ ಸಿನಿಮಾದಲ್ಲಿ. ಎಲ್ರು ಕಂಟೆಂಟ್ ಏನಿದೆ ಸಿನಿಮಾದಲ್ಲಿ, ಏನಿದೆ ಸ್ಕ್ರೀನ್ ಪ್ಲೇ. ಇವತ್ ನೀವು ಕೇಳೋಂತ ಅಷ್ಟು ಪಾಯಿಂಟ್ಸ್ ಗಳಿಗೆ ಈ ಸಿನಿಮಾ ಉತ್ತರ ಕೊಡುತ್ತೆ. ಸೊ ಸಿನಿಮಾ ನೋಡಿ ಬಂದು ನೀವೇ ಅದನ್ನ ನೀವು ಒಂಥರ ಇದು ಇವ್ರಿಗೆ ಅದು ನಮಗೆ ಯಾರಿಗೂ ಅಲ್ಲ, ಸಿನಿಮಾನ ಇಷ್ಟಪಡೋವಂಥವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಒಂದ್ 2.5 ಅವರ್ ನೀವು ಕೊಡುವಂತ ದುಡ್ಡಿಗೆ ನಾವು ಮಾಡಿರುವಂತ ಸಿನಿಮಾ. ಅಂಡ್ ಒಳ್ಳೆ ಕತೆ. ಇವತ್ತು ಕತೆನೇ ಒಂದು ಸ್ಟಾರ್ ಆಗಿದೆ ಇವತ್ತು ನಮ್ಮ ಸಿನಿಮಾದಲ್ಲಿ. ನಾವೆಲ್ಲರೂ ಒಂದು ಗ್ರೂಪ್ ಆದ್ರೆ ಇವತ್ತು ಕತೆನೇ ಒಂದು ದೊಡ್ಡ ಮಟ್ಟಕ್ಕೆ ಅದಕ್ಕೆ ಕಟ್ಔಟ್ ಆಗ್ಬೇಕು. ಇವಾಗ ಬರೀ ಲ್ಯಾಂಡ್ ಲಾರ್ಡ್ಗೆನೆ ಕಟ್ಔಟ್, ನಿರ್ದೇಶಕರಿಗೆ ಕಟ್ಔಟ್ ಆಗ್ಬೇಕು, ಪ್ರೊಡ್ಯೂಸರ್ಗೆ ಕಟ್ಔಟ್ ಆಗ್ಬೇಕು ಇವತ್ತು. ಬಿಕಾಸ್ ಅವರಿಬ್ರು ಸೇರಿಲ್ಲ ಅಂದಿದ್ರೆ ಅಷ್ಟು ಜನ ಟೆಕ್ನಿಷಿಯನ್ಸ್ ಇಲ್ಲ, ನಮ್ಮ DOP ಆಗಿರ್ಬೋದು, ಅಜ್ನೀಶ್ ಸರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಟೆಕ್ನಿಕಲ್ ಟೀಮ್ ಎಲ್ರಿಗೂ ಸೇರಿ ಕಟ್ಔಟ್ ಬೀಳಬೇಕು ಇವತ್ತು. ನಾನು ಸಿನಿಮಾ ನೋಡಿದ್ಮೇಲೆ ನನಗಿದೆ ಪರ್ಸನಲ್ ಆಗಿ ಅನ್ಸಿರೋದು, ಇಟ್ ಇಸ್ ನಾಟ್ ಓನ್ಲಿ ಫಾರ್ ದ ಹೀರೋ ಆರ್ ಹೀರೋಯಿನ್ ಆರ್ ಎನಿ ಅದರ್ ಕ್ಯಾರೆಕ್ಟರ್ಸ್, ಇಟ್ ಇಸ್ ಫಾರ್ ಆಲ್ ದ ಟೆಕ್ನಿಷಿಯನ್ಸ್. ಯಾರ್ಯಾರು ಕೆಲಸ ಮಾಡಿದಾರೆ ಫ್ರಂಟ್ ಲೈನ್ ಅಲ್ಲಿ ಎಲ್ರಿಗೂ ಸೇರಿ ಕಟ್ಔಟ್ ಬೀಳ್ಬೇಕು. ಬಿಕಾಸ್ ಆ ಸಿನಿಮಾ ಅಷ್ಟು ಅದ್ಭುತವಾಗಿ ಮೂಡ್ ಬಂದಿರೋದು ಇವರೆಲ್ಲರಿಂದ. ಅಂಡ್ ಜಡೇಶ್ ಸರ್ಗಂತೂ ಅದು ಎಷ್ಟಡಿ ಕಟ್ಔಟ್ ಆಗ್ಬೇಕೋ ನನಗೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಅವರು. ಅವ್ರು ಮಾಡ್ಕೊಂಡು ಬಂದಿರೋ ಸಿನಿಮಾಗಳೆಲ್ಲ ಚೆನ್ನಾಗಿದೆ. ಅಂಡ್ ಈ ಸಿನಿಮಾ ಕೂಡ ಅವ್ರಿಗೆ ಗೆಲುವು ಕೊಟ್ಟಿದೆ. ವೆರಿ ಹ್ಯಾಪಿ. ಕಂಗ್ರ್ಯಾಚುಲೇಷನ್ಸ್ ನನ್ನ ತಂಡಕ್ಕೆ. ಒಳ್ಳೆ ಸಿನಿಮಾ ಮಾಡಿದೀವಿ ಅಂಡ್ ಸಕ್ಸಸ್ಫುಲ್ ಆಗಿದ್ದೀವಿ. ಸಿನಿಮಾ ಮಾಡಿ ನಾವು ಗೆಲ್ಸ್ತಿದ್ದೀವಿ ಅಂತ.